ನಮ್ಮ ತಾಯಿ ನನಗೆ ತುಂಬ ಹೇಳ್ಕೊಟ್ರು. ನಾನು ತುಂಬ ಫೇಲ್ಯೂರ್ ಅನುಭವಿಸಿದಾಗೆಲ್ಲ ನಮ್ಮ ತಾಯಿ ನನ್ನ ತಟ್ಟಿ ಎಬ್ಬರಿಸಿದ್ದಾರೆ. ಐ ಲವ್ ಯು ಮಮ್ಮಿ. ಯಾವತ್ತಾರು ಒಂದ್ಸರಿ ಬ್ಯುಸಿ ಇದ್ದು ನಿಮ್ಮ ಫೋನ್ ಎತ್ತಕ್ಕಾಗಿಲ್ಲ ಅಥವಾ ನಿಮ್ಮನ್ನ ಟೈಮ್ ಕೊಡೋಕ್ಕಾಗಿಲ್ಲ ಅಥವಾ ನೀವೇನೋ ಒಂದು ಕೇಳಿರ್ತೀರ ಅದನ್ನು ನಾನು ಮಾಡಿರಲ್ಲ, ಇಗ್ನೋರ್ ಮಾಡಿರ್ತೀನಿ ಅಂದರೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಆದಷ್ಟು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಬ್ಯೂಟಿಫುಲ್ ಜೀವನನ ನಂಗೆ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸವಿತಾ. ಥ್ಯಾಂಕ್ ಯು. ಓಕೆ, ನಯನ ಅವರೇ. ಅಮ್ಮ ಅಂದರೆ ನನಗೆ ಹೆಂಗೆ ಅಂದರೆ ಹುಚ್ಚು ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತೀವಿ ನಾನು ಅಮ್ಮ. ಎಸ್ಪೆಷಲಿ ಮದುವೆಗೆ ಮುಂಚೆ. ಮದುವೆ ಆದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸುಹಾಸಿಗೆ ಹೇಳ್ತಿರ್ತೀನಿ, ಮನೆ ಕೆಲಸದ ವಿಷಯ ಏನಾದರೂ ಆಗಿರ್ಬೋದು, ಅವನು ಹಿ ಕೀಪ್ ಸೇಯಿಂಗ್ ದಿಸ್ ಏನಂತಂದರೆ, ನನಗಿದು ತುಂಬ ಹೊಸದು, ನಾನು ಇವಾಗ ಮಾಡ್ತಿದ್ದೀನಿ, ನೀನು ನನಗೆ ಎಲ್ಲ ಹೇಳಬೇಡ, ನನಗೆ ಸಿಕ್ಕಾಪಟ್ಟೆ ಹೊಸದು ಅಂತ. ನಾವಾಗ ಅವನಿಗೆ ಹೇಳ್ತೀನಿ, ನನಗೂ ಇದು ಹೊಸದೆ. ಯಾಕೆಂದರೆ ನಮ್ಮ ಅಮ್ಮ ಅಪ್ಪ ಹೆಂಗೆ ಬೆಳೆಸಿದ್ದಾರೆ ಅಂತಂದರೆ ಹೇಳ್ಕೊಟ್ಟಿದ್ದಾರೆಲ್ಲ, ಎಲ್ಲ ಮಾಡೋಕ್ಕೆ ಬರುತ್ತೆ. ಬಟ್ ನಮ್ಮ ಅಮ್ಮ ಅಪ್ಪನ ಮನೆಯಲ್ಲಿ ನಾನಿದ್ದಾಗ ನನ್ನ ಕೈಯಲ್ಲಿ ಯಾವ ಕೆಲಸನೂ ಮಾಡಿಸ್ತಿರ್ಲಿಲ್ಲ. ಅಮ್ಮ ನಮ್ಮ ಮನೇಲಿ ಗಟ್ಟಿಗಿತ್ತಿ ಅಮ್ಮ. ಚಿಕ್ಕ ವಯಸ್ಸಿಂದ ಮದುವೆ ಆಗಿ ಬಂದ ಮೇಲೂ ವಿ ಆರ್ ಫ್ರಮ್ ಅ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಬಟ್ ಪಾಯಿಂಟ್ ತುಂಬ ನೆಲ ಕಚ್ಚೋಗಿರೋ ಫಿನಾನ್ಷಿಯಲ್ ಸ್ಟೇಟಲ್ಲೂ ಇದ್ವಿ ನಾವು. ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ಹಪ್ಪಳ ಸಂಡಿಗೆ ಬಿಸ್ನೆಸ್ ಮಾಡೋದೇನು, ನಮ್ಮಮ್ಮ ಇಂಥದ್ದು ಮಾಡಿಲ್ಲ ಅಂತ ಇಲ್ಲ, ಒಟ್ಟಿನಲ್ಲಿ ನಮ್ಮನ್ನು ಸಾಕಬೇಕು, ಇನ್ನೊಂದು ಮಾಡಬೇಕು ಅನ್ನೋದಕ್ಕೆ ಶಿ ಹ್ಯಾಸ್, ಅದೇ ಗಟ್ಟಿಗಿತ್ತೆ ಅಂತ ಹೇಳ್ತಾರಲ್ಲ, ಎಲ್ಲದನ್ನೂ ಮಾಡಿದ್ದಾರೆ ನಮ್ಮಮ್ಮ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹರ್. ಹೆಣ್ಮಕ್ಳಿಗೆ ಮದುವೆ ಟೈಮಿಗೆ ಅಂತ ಯೋಚನೆ ಬಂದಾಗ ಬಂಗಾರ ಖರೀದಿ ಮಾಡೋದು ಇಸ್ ಅ ವೆರಿ ಬಿಗ್ ಡೀಲ್. ನಮ್ಮಪ್ಪ ಹೇಳ್ತಾ ಇದ್ರು ನಮ್ಮ ಮದುವೆ ಟೈಮಲ್ಲಿ, ನನಗೆ ಜೀವನದಲ್ಲಿ ನಿಮ್ಮಮ್ಮ ವರ ಥರ ಬಂದಿದ್ದಾಳೆ ಈ ವಿಷಯದಲ್ಲಿ, ಎಷ್ಟು ನಾನು ಬೇರೆ ಏನಕ್ಕೆ ಅಂತ ಅನ್ಕೊಂಡ್ರು ನಿಮ್ಮಿಬ್ರಿಗೆ ಬಂಗಾರದ ವಿಷಯಕ್ಕೆ ಮಾತ್ರ ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದಾಳೆ ಇವಳು ನನಗೆ ಅಂತ. ನಮ್ಮಮ್ಮ ಒಂದೊಂದು ರೂಪಾಯಿ ನಮ್ಮಪ್ಪ 10 ರೂಪಾಯಿ ಹಾಲು ತರಕ್ಕೆ ಕೊಟ್ಟರೆ ಅದರಲ್ಲಿ 50 ಪೈಸೆ ಉಳಿದ್ರೆ 50 ಪೈಸಾನು ಉಳಿಸ್ಕೊಂಡು ಬಂದು ಕೂಡಿಟ್ಟು ಅಕ್ಷಯ ತೃತೀಯ ದಿನ ಒಂಚೂರು ಗೋಲ್ಡ್ ತಗೋ ಅಂತ ನಮಗೆ ಆ ಥರ ಗೋಲ್ಡ್ ಮಾಡಿಸಿಟ್ಟಿರೋದು ನಮ್ಮಮ್ಮ. ಆ್ಯಂಡ್ ಶೀ ಈಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ. ಎಷ್ಟು ಹೊಗಳ್ತಾ ಇದೀಯ ಕಣ ನಿಮ್ಮಮ್ಮನ್ನ. ಅಮ್ಮ ಮಾಡೋ ಕರ್ತವ್ಯ ಮಾಡಿದಾಳೆ. ನೋ 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 ಹೆಂಗಿದೆ ಸರ್ಪ್ರೈಸ್? ಚೆನ್ನಾಗಿದೆಯಾ? ಅಲ್ಬಾರ್ದು, ನೋ 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 ಅಲ್ಬಾರ್ದು. ಈಗ ಒಂದು 1 ಅವರ್ ಮುಂಚೆ ಫೋನ್ ಮಾಡಿದ್ದೆ, ರೆಡಿ ಆಗು, ನಮ್ಮ ಹಿಂದಿನ ಕಂಟೆಸ್ಟೆಂಟ್ ಹೋಗಿದ್ದಾರೆ ಸ್ಟೇಜ್ ಮೇಲೆ, ರೆಡಿ ಆಗಿಬಿಟ್ಟು ಬಾ ಅಂತ. ಅಪ್ಪ ಫೋನ್ ಎತ್ಬಿಟ್ಟು ಹೇಳಿದ್ರು, ಇಲ್ಲ ಅವಳು ಡಯಾಲಿಸಿಸಿಂದ ಬಂದ್ಲು, ಈಗ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ, ಅವಳಿಗೆ ಬರೋಕ್ಕಾಗಲ್ಲ ಅಂತ. ನಿನ್ನೆ ರಾತ್ರಿ ಫೋನ್ ಮಾಡಿದಾಗಲೂ ಹೇಳಿದ್ಲು, ನಿನ್ನೆ ರಾತ್ರಿ ಅತ್ತೆ ನಾನು ನೋಡಿದ್ಯಾ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಈ ಥರ ಮಾಡಿದ್ದು. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ಮಕ್ಕಳನ್ನ ಹೆರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನೋ ಆ ಭಗವಂತನಿಗೆ ಮಾತ್ರ ಗೊತ್ತು. ನನಗೆ ಮಕ್ಕಳ ವಿಷಯದಲ್ಲಿ ದೇವರು ನನಗೆ ಯಾವ ಥರನೂ ಮೋಸ ಮಾಡಿಲ್ಲ. ಅಪರೂಪಕ್ಕಾಯ್ತು ನನಗೆ ಮಕ್ಕಳು. 2 ಹೆಣ್ಣು ಮಕ್ಕಳಾದ್ರೂ ಗಂಡು ಮಕ್ಕಳ ಥರನೇ ನನಗೆ ಈಗಲೂ ನೋಡ್ಕೋತಾರೆ. ಒಂದು ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾದ್ರಲ್ಲೂ ನೋಡ್ಕೋತಾರೆ. ಹಾಗೆ ಅವೆರಡಕ್ಕೂ ಜೋಡಿ ನಂಗೆ ಇನ್ನೊಂದು 2 ಕಣ್ಣುಗಳು ಬಂದಂಗೆ. ನಾನು ತುಂಬ ಚೆನ್ನಾಗಿದ್ದೆ, ತುಂಬ ಓಡಾಡಿಕೊಂಡು ಪೆಟ್ಟಿಕೋಟಿಂದ ಹಿಡಿದು ಶರ್ಟ್ಗಳಿಂದ ಹಿಡಿದು ಹಪ್ಪಳ ಸಂಡಿಗೆ ಲಾಸ್ಟ್ ಆಯಿತು. ಈಗಲೂ ಮಾಡ್ತಾ ಇದ್ದೀನಿ ಹಪ್ಪಳ ಸಂಡಿಗೆ. ಮನೇಲಿ ಕೂತಿರಬಾರ್ದು, ಏನೋ ಒಂದು ಚೂರು ಆಗತ್ತೆ, ಮುಂದಕ್ಕೆ ನನ್ನ ಮಕ್ಳಿಗಾದ್ರೂ ಆಗತ್ತೆ, ಇಲ್ಲ ನನಗಾದ್ರೂ ಆಗತ್ತೆ, ಯಾವುದಕ್ಕಾದ್ರೂ ಒಂದು ಆಗತ್ತೆ ಅಂತ ಕೂತಿದ ಕಡೆ ಎಷ್ಟು ಬಂದರೆ ಅಷ್ಟು ಸಾಕು. ದೇವ್ರು ನನಗೆ ಆ ವಿಷಯದಲ್ಲಿ ಮೋಸ ಮಾಡಿಲ್ಲ. ಹೆಂಗೆ ಓಡಾಡ್ತಾ ಇದ್ದವಳು ಈಗ ಯಾರಾದರೂ ಹಿಡ್ಕೊಂಬರೋಷ್ಟು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ಒಂದು ಚೂರು ಏನಾದರೂ ಆಯಿತು ಅಂದರೆ 2 ಮಕ್ಕಳು 2 ಅಳಿಯಂದ್ರು ಬಂದ್ಬಿಡ್ತಾರೆ. ನೋಡೋಣ ಭಗವಂತ ಎಷ್ಟು ವರ್ಷ. ಆರ್ಯಾಂಬ ಹಂಗೆಲ್ಲ ಮಾತಾಡ್ಬಾರ್ದು. ಎಸ್, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ನನಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ಮನ್ನ ಹೀರೋ ನೀವು. ನಯನ ಅವರೇ, ಎಮೋಷ್ನಲ್ ಆಗ್ಬಿಟ್ರಿ ನೀವು, ತುಂಬ ಭಾವುಕರಾದ್ರಿ, ಸರ್ಪ್ರೈಸ್ ಆದ್ರಿ. ಹೌದು.
ಬರಲ್ಲ ಅಂತ ಅನ್ಕೊಂಡಿದ್ರಿ ತಾಯಿ, ಅವ್ರಿಗೆ ನೋವಿದೆ, ಡಯಾಲಿಸಿಸ್ ಆಗ್ತಿರುತ್ತೆ, ಏನಾಯ್ತು? ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಇಬ್ರಿಗೂ ಕೋವಿಡ್ ಬಂತು. ಅವಾಗ ನೋಡಿದ್ರೆ ನಮ್ಮ ಅಮ್ಮಂಗೆ CKD ಇದೆ ಅಂತ ಗೊತ್ತಾಯ್ತು, ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಲ್ಲಿ ಕೋವಿಡ್ ಇಂದ ಆದ್ಮೇಲೆ ಸ್ಟಾರ್ಟ್ ಆಗಿತ್ತು. ಅವ್ರು ಇಮಿಡಿಯೇಟ್ ಆಗಿ ಡಯಾಲಿಸಿಸ್ ಅಂತ ಹೇಳಿದ್ರು. ನಾವು ನೋಡಿದ್ವಿ, ಎಲ್ಲಾ ತರ ಟ್ರೈ ಮಾಡಿದ್ವಿ, ಸಿಕ್ಕಾಪಟ್ಟೆ ಡಯಟ್. ಈಗ ಅಟ್ಲೀಸ್ಟ್ ನಮ್ಮಮ್ಮ ಒಂಚೂರು ನೋಡಕ್ಕೆ ಒಳಗಡೆ ಫುಲ್ ಇದಾಗ್ಬಿಟ್ಟಿದೆ, ಬಟ್ ನೋಡಕ್ ಶಿ ಲುಕ್ಸ್ ಹೆಲ್ದಿ. ಅವಾಗಂತೂ ಒಂಥರ ಸ್ಕೆಲಿಟನ್ ಮೇಲೆ ಸುಮ್ಮನೆ ಒಂದು ಸ್ಕಿನ್ ಅಂಟಿಸಿದ್ದಾರೆ ಅನ್ನೋ ತರ ಆಗೋಗ್ಬಿಟ್ಟಿದ್ರು. ಆಮೇಲೆ ನನ್ನ ಮದುವೆ ಟೈಮಿಗೆ ಸೀರಿಯಸ್ ಆಗೋಗ್ಬಿಡ್ತು ಅವರಿಗೆ. ಒಂದೇ ದಿನದಲ್ಲಿ ಸಿಕ್ಕಾಬಟ್ಟೆ ವಾಮಿಟಿಂಗ್ ಆಗೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಡಾಕ್ಟರ್ ಕರ್ಕೊಂಡು ಬಂದು ICUಗೆ ಹಾಕಿ, ಫ್ರಮ್ ದೇರ್ ಹರ್ ಡಯಾಲಿಸಿಸ್ ಸ್ಟಾರ್ಟೆಡ್. ಇಟ್ ವಾಸ್ ಗೋಯಿಂಗ್ ಫೈನ್. ಈಗ 2 days ಒನ್ಸ್ ವಿತೌಟ್ ಫೇಲ್ ಅವ್ರು ಡಯಾಲಿಸಿಸ್ಗೆ ಹೋಗಲೇಬೇಕು. 2 days ಒನ್ಸ್ಗೆನೇ ಅವ್ರು ವಾಟರ್ ತೆಗ್ದಿರೋದು ನಮ್ಮಮ್ಮ ಎಷ್ಟು ಬೇಡ ಅಂತ, ಈ ಧಗ್ಗೆನಲ್ಲಿ ಈ ಬಿಸಿಲಲ್ಲಿ 1/4 ಲೀಟರ್ ನೀರು ಸಹ ಕುಡಿಯಲ್ಲ ನಮ್ಮಮ್ಮ. ಆದ್ರೂ 1 day ಅಷ್ಟೊತ್ತಿಗೆ ಶಿಲ್ ಗೇನ್ 4 kgs 5 kgs ಹೋಗಿ ಮತ್ತೆ ಅಷ್ಟನ್ನು ತೆಗೆಸ್ಕೊಂಡು ಬರತ್ತಾರ. ಅದು ಪ್ರಾಬ್ಲಮ್ ಏನು ಅಂತಂದ್ರೆ, ನಾವೇ ಕಣ್ಣಾರ ನೋಡಿದೀವಿ ಡಯಾಲಿಸಿಸ್ ಆಗ್ತಿರುವಾಗ ಹೆಂಗೆ ಒಂದೊಂದು ಸಿಂಗಲ್ ನರ್ವ್ ಕೂಡ ಡಿಹೈಡ್ರೇಟ್ ಆಗುತ್ತೆ, ಫುಲ್ ಬಾಡಿ ಕ್ರಾಂಪ್ ಆಗ್ಬಿಡುತ್ತೆ, ಫುಲ್ ಹಿಂಗಾಗ್ಬಿಡತ್ತೆ ನಮ್ಮಮ್ಮಂಗೆ, ಹಿಡಿಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಪೇನು. ಆಮೇಲೆ ಅದೇನೋ ಇಂಜೆಕ್ಷನ್ ಕೊಡ್ತಾರೆ, ಸರಿ ಹೋಗ್ತಾರೆ ಆ ಥರ. ಈಗ ಶಿ ಈಸ್ ಫೈಟಿಂಗ್ ಹರ್ ಓನ್ ಬ್ಯಾಟಲ್ ಲೈಕ್ ಅ ಬ್ರೇವ್ ಲೇಡಿ ಅಷ್ಟೇ. ಆಕ್ಚುಲಿ ನಯನ ಅವರೇ, ನಿಮಗೆ ಒಂದು ವಿಷಯ ಹೇಳಬೇಕು. ಈ ಸರ್ಪ್ರೈಸ್ನ ಪ್ಲಾನ್ ಮಾಡಿದ್ದು ನಿಮ್ಮ ಯಜಮಾನ್ರು ಸುಹಾಸ್ ಅವರು ಈ ಸರ್ಪ್ರೈಸ್ನ ಪ್ಲಾನ್ ಮಾಡಿದ್ದು. ಯಾರಿಗೂ ಇಂಥ ಕಾಯಿಲೆ ಬರಬಾರ್ದು, ದೊಡ್ಡ ದೊಡ್ಡ ಕಾಯಿಲೆಗಳು ಯಾರಿಗೂ ಬರಬಾರ್ದು. ಅದೊಂದು ದೇವ್ರನ್ನ ಈಗಲೂ ಪ್ರೇಯರ್ ಮಾಡ್ತೀನಿ. ನಾವೇನು ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಶೀಘ್ರಮೇವ ಆರೋಗ್ಯ ಪ್ರಾಪ್ತಿರಸ್ತು ಅಷ್ಟೇ ನಾವು ಹೇಳ್ಬೋದು, ಬೇರೆ ಏನು ಹೇಳೋದು. ನೀನು CKD ಅಂದಾಗ ನಮ್ಮ ಅಮ್ಮನಿಗೆ CKD ಇದೆ, ಜೀವ ತಿಂದು ಬಿಡುತ್ತೆ ಆ ಡಯಾಲಿಸಿಸ್ ಅನ್ನೋದು. ಆ ಥರದ ಕಷ್ಟ ಅದನ್ನು ಸಹಿಸ್ಕೊಂಡು ನುಂಗ್ಕೊಂಡು ನಿನಗೋಸ್ಕರ ಬಂದಿದ್ದಾರಲ್ಲ ಇವತ್ತು, ಅದು ನನಗನ್ಸುತ್ತೆ ನಿನಗೆ ಭಗವಂತನ ಅಭಯ ಅಷ್ಟೇ ಅಲ್ವಾ. ದಟ್ಸ್ ಯುವರ್ ಬ್ಲೆಸ್ಸಿಂಗ್. ಎಸ್ ಮ್ಯಾಮ್, 200%. ರಾಜೇಶ್ ಅವರೇ, ಏನು ಹೇಳೋದು, ದಿನ ಬೆಳಗ್ಗೆ ಪ್ರೋಗ್ರಾಮಿಗೆ ಬಂದಾಗೆಲ್ಲ ಮುದ್ದಾದ ಸ್ಮೈಲ್ ನೋಡ್ತೀವಿ. ಈ ಮುದ್ದಾದ ಜೋಡಿಯ ಮುದ್ದಾದ ಸ್ಮೈಲ್ ಹಿಂದೆ ಈ ಥರದೊಂದು ಕತೆ ಇದೆ. ಓಕೆ, ಜೀವನ ಇರೋದೇ ಹಾಗೆ, ಲೆಟ್ಸ್ ಫೇಸ್ ಇಟ್. ಬಟ್ ಅಮ್ಮ ಇಲ್ಲಿಗೆ ಬಂದಾಗ ನಯನ ಆಳ್ತಾ ಇದ್ದು, ಅಮ್ಮ ಸಮಾಧಾನ ಮಾಡ್ತಾ ಇದ್ರಲ್ಲ, ನನಗೆ ಅವರು ಆ ಜೀವನೋತ್ಸವ ಭಾಳ ಇಷ್ಟ ಆಯ್ತಮ್ಮ. ಏನೂ ಆಗಲ್ಲ ನಿಮಗೆ, ಇಷ್ಟೇ ಹಿಂಗೆ ಲೈಫ್ನ ಸಂಭಾಳಿಸ್ಬಿಟ್ರೆ ಸಾಕು. ನಾನು ಸುಮ್ಮನೆ ನನ್ನ ಪರ್ಸನಲ್ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಏನಾಗುತ್ತೆ, ಬದುಕ್ತಾರ ಇಲ್ವಾ ಅಂದ್ರೆ ಗೊತ್ತಿಲ್ಲ, ಆ ಥರದ ಒಂದು ಸ್ಥಿತಿ. ಟ್ರೀಟ್ಮೆಂಟ್ ಮುಗಿಸಿದ್ರು, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿದ್ರು. ಅದೊಂದು ಅಲ್ಲಿ ನನ್ನಮ್ಮ ಎಲ್ಲ ಆಯಿತು. ಬಟ್ ಮಜಾ ಏನಂದರೆ, ಆ ಟ್ರಯಲ್ ಆ್ಯಂಡ್ ಎರರಲ್ಲಿ ನಮ್ಮಮ್ಮ ಗೆದ್ದರು, ಸೂಪರಾಗಿ ಗೆದ್ರು ನಮ್ಮಮ್ಮ. ಏನೂ ಆಗಲಿಲ್ಲ, ನಮ್ಮಮ್ಮ ಹೀಗೆ ನಗುತ್ತಾ ಗೆದ್ರು ಕ್ಯಾನ್ಸರ್ನ. ಸೊ ಹಾಗಾಗಿ ಒಂದು ನಂಬಿಕೆ ಇರಲಿ ಅಮ್ಮ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ನಾನು ಅಲ್ಲಿ ಡಯಾಲಿಸಿಸ್ ಬರೋರ್ನ, ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ದೇವ್ರು ನನಗೆ ಇಷ್ಟು ಮಾತ್ರ ಇಟ್ಟಿದ್ದಾನಲ್ಲ ಅಂತ ಅನ್ಕೊಂಡೆ. ಅಷ್ಟೇಮ್ಮ ಜೀವನ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಾನು ಅಮ್ಮಂಗೆ, ನಾನು ಮತ್ತು ನಮ್ಮ ಅಕ್ಕ ಹಾಡೋದು ಅಂದರೆ ಬಹಳ ಇಷ್ಟ, ಬಹಳ ಇಷ್ಟ. ಸೊ ಐ ವಾಂಟ್ ಟು ಡೆಡಿಕೇಟ್ ಅ ಸಾಂಗ್ ಫಾರ್. ಯಾವ ಸಾಂಗ್ ಬೇಕಾ ಆರ್ಯಮಲ? ನಿನ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹೇಳಿ.